ರಾಜಕಾರಣಕ್ಕೆ JDS ಅನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ? ಸರ್ ನಮ್ಮ JDS ಅಂದರೆ ಮಧ್ಯಮ ವರ್ಗದವ್ರಿಗೆ ರೈತರಿಗೆ ಎಲ್ಲ ಸಹಾಯ ಮಾಡೋದಂದ್ರೆ ನಮ್ಮ JDS ಸರ್. ಯಾಕಂದರೆ ಸ್ಪಂದಿಸೋದು ಈಗ ದೇವೇಗೌಡರದ್ದು ಆಗಿನ ಕಾಲದಲ್ಲಿ ಪ್ರಧಾನಮಂತ್ರಿ ಆದಾಗ ಗೊಬ್ಬರದ ರೇಟ್ ಎಲ್ಲ ಕಮ್ಮಿ ಮಾಡಿದ್ದಾರೆ ಸರ್. ಮತ್ತು ಪ್ರತಿಯೊಂದು ಈಗ ರೈತರಿಗೆ ಏನು ಬೇಕಾಗಿದೆ ಗೊಬ್ಬರ, ಈಗ ಬೀಜ ಏನು ಈಗ ಬಿತ್ತನೆ ಬೀಜ ಮಾಡ್ತಾರೆ, ಆ ಬೀಜಗಳಿಗೆಲ್ಲ ರೈಟೆಲ್ಲ ಹೇಳೋದಿಲ್ಲ ಸರ್. ಈಗ ರೈತ ಬೆಳೆಯೋಕ್ಕೂ ಆಗಲ್ಲ, ಹಿಂಗೆ ಮಾಡೋಕ್ಕೂ ಆಗಲ್ಲ. ಅದು ಎಲ್ಲ ದೇವೇಗೌಡರ ಕುಟುಂಬ ದೇವೇಗೌಡರು ಮಾಡಿದ್ದಾರೆ ಸರ್. ಅದಕ್ಕಾಗಿ ನನಗೆ ತುಂಬ JDS ಅಂತ ತುಂಬ ಇಷ್ಟ ಸರ್. ಎಲ್ಲೋ ಒಂದು ಕಡೆ ಹಾಸನದ ಮರ್ಯಾದೆ ಹೋಯ್ತೇನೋ HD ರೇವಣ್ಣ ಅವ್ರ ಕುಟುಂಬದಿಂದ ಅಂತ? ಸರ್ ಇಲ್ಲ ಸರ್, ಅವ್ರ ಮರ್ಯಾದೆ ಎಲ್ಲೂ ಹೋಗಿಲ್ಲ ಸರ್. ಅವೆಲ್ಲ ಫೇಕ್ ನ್ಯೂಸು. ಅಂದರೆ ಅವೆಲ್ಲ ಈಗ ಬೆಳೀತಿರ್ಬೇಕಾದ್ರೆ ಬೇರೆ ಆಪೋಸಿಟ್ ಇದು ಮಾಡಿದ್ದಾರೆ ಸರ್. ಅವ್ರು ಬೆಳೆದಿದ್ದಾರಲ್ಲ ಆಲ್ರೆಡಿ, ಬೆಳೆದಿದ್ದಾರೆ. ಅವ್ರ ಕೆಲಸ ಕಾರ್ಯಗಳು ಸೂಪರ್ ಇದೆ ಸರ್. ಹಾಸನದಲ್ಲಿ ಪ್ರತಿಯೊಂದು ರೋಡ್ ಇರ್ಬೋದು, ಎಲ್ಲ ಒಂದು ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲ ಜಮೀನುಗಳಿಗೆ ಎಲ್ಲ ಪ್ರತಿಯೊಂದು ವ್ಯವಸ್ಥೆ ಇದೆ ಸರ್. ಆ ಥರ ಇದು ಮಾಡೋಕ್ಕಾಗಲ್ಲ ಸರ್. ಯಾರೋ ಬ್ಯಾಡ್ದಿದ್ದರೂ ಸುಮ್ಮನೆ ಏನೋ ಹೆಸರು ಮಾಡೋಕ್ಕೆ ಹೋಗಿ ಮಾಡಿದ್ದಾರೆ ಸರ್. ನಿಮ್ಮ ಪ್ರಕಾರ ರೇವಣ್ಣ ಅವ್ರ ಕುಟುಂಬದ ಮೇಲೆ ಬಂದಿರತಕ್ಕಂಥ ಆರೋಪಗಳು ಶುದ್ಧ ಸುಳ್ಳು ಅಂತ ಸರ್? ಹೇಳ್ತಾರೆ. ಅವೆಲ್ಲ ಶುದ್ಧ ಸುಳ್ಳು ಸರ್. ಅವ್ರು ಯಾವ್ದು ದೊಡ್ಡ ಮನೆ ಸರ್. ಅವ್ರು ದೇವರಿದ್ದಂಗೆ ಸರ್. ನಮ್ಮ ಹಾಸನ ಭಾಗದಲ್ಲಿ ನಮಗೆ ದೇವೇಗೌಡರು ರೇವಣ್ಣವರೆಲ್ಲ ನಮಗೆ ದೇವರಿದ್ದಂಗೆ ಸರ್. ಅವೆಲ್ಲ ಸುಮ್ಮನೆ ಅದೇ ಈ ಬೆಳಿಂದರಕ್ಕೆ ಈಗ ಕೆಲವು ಏನಾಗ್ಬಿಟ್ಟಿತ್ತಂದರೆ ಕೆಲವು ಚಾನಲ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ಬಿಟ್ರೆ ಏನೋ ಹೆಸರು ಆಗ್ಬಿಡ್ತೀನಿ. ಅವರು ಈ ಥರ ಜನಗಳ ಮಧ್ಯೆ ಕೆಲಸ ಮಾಡಿ ಹೆಸರು ಮಾಡೋಕ್ಕಾಗಲ್ಲ. ಅವ್ರ ಆಪೋಸಿಟ್ ಹೇಳಿಕೆ ಕೊಟ್ಬಿಟ್ರೆ ಬೆಳೀತಾರೆ ಅಂದ್ಬಿಟ್ಟು ಒಂದು ಕಲ್ಪನೆಯಿಂದ ಆ ಥರ ಮಾತಾಡ್ತಾರೆ. ಅವ್ರು ಬೆಳೆಯೋದಕ್ಕೋಸ್ಕರ ದೇವೇಗೌಡರ ಹೆಸರು ಉಪಯೋಗ ಯೂಸ್ ಮಾಡ್ಕೊತಾರೆ ಸರ್. ಅವರೆಲ್ಲಿ ಇವರೆಲ್ಲಿ ಸರ್? ಈ ನಡೆದಿರೋ ಘಟನೆಗಳಿಗೂ ಅವ್ರಿಗೂ ಸಂಬಂಧನೇ ಇಲ್ಲ? ಸಂಬಂಧನೇ ಇಲ್ಲ ಸರ್. ಅದು ಎಲ್ಲ ರಾಜಕೀಯ ಪ್ರೇರಿತ ಸರ್. ಜೊತೆಗೆ ಆರ್ ಮಂಜುನಾಥ್ ಅವರು JDS ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ. ದಾಸರಳ್ಳಿ JDSನವರು ಅನಾಥರಾದ್ರ ಅಂತ? ಸರ್ ಇಲ್ಲ ಸರ್. ಕುಮಾರಣ್ಣ ಇಲ್ವಾ, ಅಂಜನಪ್ಪರು ಇಲ್ವಾ, ಮುನ್ಸಮ್ಮನವ್ರು ಇಲ್ವಾ, ದೇವೇಗೌಡರು ಇಲ್ವಾ? ದೇವೇಗೌಡರು 92 ವರ್ಷ ಹೋರಾಡ್ತಾರೆ ಅಂದರೆ ನಾವು ಯುವಕರಾಗಿ ನಾವು ನಾಯಕತ್ವ ಇಲ್ವಲ್ಲ ಸರ್. ಅಂಜನಪ್ಪರು ಇಲ್ವಾ ಸರ್? ಬರ್ತಾರೆ ಸರ್, ಇವತ್ತು ನಾಳೆ ಬರ್ತಾರೆ. ನಮ್ಮ JDS ಪಕ್ಷ ನಾವು ಬೆಳೆಸೋಕ್ಕೂ ಗೊತ್ತು, ಯಾವ ಥರ ಇದು ಮಾಡೋದು ಗೊತ್ತು. ಅದ್ರ ಬಗ್ಗೆ ಏನಿಲ್ಲ ಸರ್. ಒಳ್ಳೆ ನೀವು ಅಂಜನಪ್ಪರು ಇದ್ದಾರೆ, ಮುನ್ಸಮ್ಮನವ್ರು ಇದ್ದಾರೆ, ಕುಮಾರಣ್ಣದಲ್ಲೇ ಭೇಟಿ ಆಗ್ತೀವಿ. ಆ ಥರ ಇಲ್ಲ ಸರ್. ನಾವು ನಿಮಗೆ ವಾರ್ಡೆಲ್ಲ ಕೊಟ್ಟಿದ್ದಾರೆ, ನಾವು ವಾರ್ಡಲ್ಲೆಲ್ಲ ಸ್ಪಂದಿಸ್ತಾ ಇದ್ದೀವಿ. ಆ ಥರ ಮೂಲತಃ ಯಾರು ಹೋಗಿಲ್ಲ ಸರ್. JDS ಇದ್ದಾರೆ ಸರ್. ನಿಮ್ಮ ನಾಯಕರು ಅಂದರೆ ಒಂದು ಸಭೆ ಸಮಾರಂಭ ಮಾಡ್ತಕ್ಕಂಥ ಒಬ್ಬ ನಾಯಕತ್ವ ವಹಿಸ್ಕೊಳ್ಳೋರು ಯಾರಾದರೂ ಬೇಕಲ್ಲ ದಾಸರಳ್ಳಿಯಲ್ಲಿ? ಇದ್ದಾರೆ ಸರ್. ಅಂಜನಪ್ಪರು ಇದ್ದಾರೆ, ಮುನೇಗೌಡರು ಬರ್ತಾರೆ, ಮುನ್ಸಮ್ಮನವ್ರು ಇದ್ದಾರೆ. ಎಷ್ಟು ಸಭೆಗಳು ಸೇರಿದ್ದೀರಿ? ತುಂಬ ಸಲ ಮಾಡಿದ್ವಿ ಸರ್. 2 ತಿಂಗಳು 3 ತಿಂಗಳು ನಾವು ಸಭೆಗಳು ಮಾಡ್ತಿದ್ದೀವಿ. ಅಂಜನಪ್ಪರ ಮೊದಲು 2 ಸಲ ಮಾಡಿದ್ದೀವಿ, ಮುನ್ಸಮ್ಮನ ಮಾತ್ರ ಮಾಡ್ತಿದ್ದೀವಿ, ನಾನು ವಾರ್ಡಲ್ಲೂ ಮಾಡ್ತಿರ್ತೀವಿ, ಎಲ್ಲ ಸ್ಪಂದಿಸ್ತೀವಿ ಸರ್. ಸೊ JDS ಗೇಟ್ ಆಗಿಲ್ಲ ಆರ್ ಮಂಜುನಾಥ್ ಬಿಟ್ಟು ಹೋಗಿ? ಇಲ್ಲ ಸರ್. ಅದನ್ನ ಸರ್ ಮೂಲತಃ ಸರ್ ನೀವು ನಿಂತರೂ 65,000 ಓಟಿದ್ದೇವೆ ಸರ್ ನಮ್ಮ JDS ಓಟು. 2 ಲಕ್ಷ ಚಿಲ್ಲರೆ ಎಲ್ಲ. ಈಗ ಇಲ್ಲಿ ಏನಂದ್ರೆ ನಮ್ಮ ದಾಸರಲ್ಲಿ ಎಲ್ಲ ಹಾಸನ, ತುಮಕೂರು, ಈ ಕಡೆ ಪಾವಗಡ, ಈ ಕಡೆ ಎಲ್ಲ ಬಂದು ಇಲ್ಲಿ ಜನ ಏನು ಮಾಡ್ತಾರೆ, ಎಲ್ಲ ಮೂಲತಃ JDS ಅಲ್ಲಿ ವಾಸ ಮಾಡ್ತಾರೆ ಸರ್.